ಏನು ದೊಡ್ಡ ಶರ್ಲಾಕ್ ಹೋಮ್ಸ್ ಇವಳು. ಅಲ್ಲಿ ಬಂದು ಕೂತಿದ್ರೆ ಗೊತ್ತಾಗಿರೋದು ಏನಾಗ್ತಿತ್ತು ಅಂತ. ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ಪ್ರತ್ಯಕ್ಷವಾಗಿ ನೋಡದೇ ಇದ್ರು ಅಟ್ಲೀಸ್ಟ್ ಇಮ್ಯಾಜಿನ್ ಮಾಡ್ಕೋಬೋದಲ್ವಾ? ಸರಿ, ನೀನು ಹೇಳ್ದಾಗೆ ಯೋಚನೆ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಮಾರು ದಾರಿ ಇದೆ. ಅದನ್ನೆಲ್ಲ ಬಿಟ್ಟು ಅವನಾದ್ರೂ ಬೆಂಕಿ ಹಚ್ತಾನ? ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಇತಿಮಿತಿ ಇರಬೇಕು. ಏನು ದೊಡ್ಡ ಡಿಟೆಕ್ಟಿವ್ ಇವಳು. ಅಯ್ಯೋ, ಅದ್ರ ಬಗ್ಗೆನೇ ಯಾಕೆ ಮಾತಾಡಬೇಕು? ಅಲ್ಲಾಗಿದ್ದ ಗಾಬರಿಗೂ ಆ ಹೊಗೆಗೂ ನನಗಂತೂ ಸಿಕ್ಕಾಪಟ್ಟೆ ತಲೆ ಸಿಡಿಯೋಷ್ಟು ನೋವ್ತಾ ಇದೆ. ಚಂದನ, ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಬಮ್ಮ. ಜಯಂತನ ಆ ಥಿಯೇಟ್ರಲ್ಲಿ ನೋಡ್ದಂಗೆ ಅನಿಸ್ತು. ನೀನಾದ್ರೂ ನೋಡಿದೆ ವಿಶ್ವ? ಮಾವ, ಜಯಂತ್ ಅವ್ರು ಅಲ್ಲಿಗೆ ಬಂದಿದ್ರಾ? ಚಾನ್ಸೇ ಇಲ್ಲ. ಅವ್ರಿಗೆ ಫೋನ್ ನೋಡೋದಕ್ಕೆ ಟೈಮ್ ಇರಲ್ಲ, ಇನ್ನು ಸಿನಿಮಾ ನೋಡೋದಕ್ಕೆ ಬರ್ತಾರ? ಅದು ಅಷ್ಟೇ ಥಿಯೇಟ್ರಿಗೆ. ನೀವು ಯಾರನ್ನೋ ನೋಡಿ ಯಾರೋ ಅನ್ಕೊಂಡಿರ್ತೀರ ಅಷ್ಟೇ. ಇರ್ಬೋದು. ಆ ಹೊಗೆನಲ್ಲಿ ಯಾರ ಮುಖನೂ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅಲ್ಲ ಕಣೋ ವಿಶ್ವ, ಅವ್ರು ಅಲ್ಲಿಗೆ ಬಂದಿರ್ಬೋದಲ್ವಾ? ಆದರೂ ಒಂದ್ಸತಿ ಫೋನ್ ಮಾಡಿ ಅವ್ರು ಅಲ್ಲಿಗೆ ಬಂದಿದ್ರೆ ಅವ್ರಿಗೇನಾದ್ರೂ ತೊಂದರೆ ಆಗಿದೆಯಾ ಅಂತ ಒಂದ್ಸತಿ ಕಾಲ್ ಮಾಡ್ಬೋದಲ್ವಾ? ಅವ್ರಲ್ಲಿ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ನೀನು ಸುಮ್ಮನೆ ಇರ್ತೀಯಾ? ಚಂದನ, ಕಾಫಿ ಆಯ್ತಮ್ಮ? ದೇವ್ರು ಯಾಕ್ರಿ ನಮ್ಮನ್ನ ನಮ್ಮ ಭಾವನನ್ನ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ? ಅವಳು ಏನು ತಪ್ಪು ಮಾಡಿದಾಳೆ ಅಂತ ಈ ಶಿಕ್ಷೆ ಅವಳಿಗೆ? ನಾವು ಮಾಡಿದ ಕರ್ಮನೋ ಅಥವಾ ಅವಳ ಹಣೆ ಬರೋನೋ ಒಂದು ಗೊತ್ತಿಲ್ಲ. ಆದರೂ ಹೆತ್ತವ್ರ ಮುಂದೆ ಮಕ್ಳಿಗೆ ಇಷ್ಟೊಂದು ಕಷ್ಟ ಕೊಡ್ಬಾರ್ದ್ರಿ ಆ ದೇವರು. ಏನು ನಡೆದಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ. ವೀಣಾ ಹೇಳಿದಿಷ್ಟೇ, ನಮ್ಮ ಬಗ್ಗೆ ಬೀಗರು ಕೀಳಾಗಿ ಮಾತಾಡಿದ್ರಂತೆ. ಅದಕ್ಕೆ ಇವನು ಕೋಪ ಮಾಡ್ಕೊಂಡು ಮಾತಾಡದಂತೆ. ಸಂತುಗೆ ಭಾವನನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಪಂಚಾಯತ್ನಲ್ಲಿ ಅವಳು ಪರವಾಗಿ ನಿಂತು ಮಾತಾಡಿ ಜಗಳ ಮಾಡಿ ಅಲ್ಲಿಂದ ಅವ್ರ ಮನೆ ಕರ್ಕೊಂಡು ಹೋಗುವಷ್ಟು ಪ್ರೀತಿ ಯಾವಾಗ ಬೆಳೀತಿ ಇವನಿಗೆ? ಇಲ್ಲೇನೋ ಗೊಂದಲ ನಡೆದಿದೆ ಲಕ್ಷ್ಮಿ. ಅದು ಏನ್ ನಡೀತು, ಅಲ್ಲಿ ಏನಾಯ್ತು ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋದಾಗತ್ತೆ ರೀ, ಆದರೆ ಈಗ ನಮ್ಮ ಭಾವನ ಜೀವನ ಹಾಳಾಗ್ತಿದೆಯಲ್ಲ, ಅದಕ್ಕೇನು ಮಾಡೋದು? ಪಂಚಾಯತಿಗೆ ನಾವೇ ಹೋಗ್ಬೇಕಿತ್ತು ಲಕ್ಷ್ಮಿ. ನಮ್ಮ ಭಾವನ ನೀವು ಬರಬೇಡಿ ಅಂತ ಅಷ್ಟು ಸಲ ಹೇಳಿದ್ನಲ್ಲ ಅಂತ ನಾನು ಹೋಗ್ಲಿಲ್ಲ. ಈಗ ಇದು ನಮ್ಮ ಕೈ ಮೀರಿ ಏನೇನೋ ನಡೆದಿದೆ. ಸಂತು ತಾಳ್ಮೆಯಿಂದ ಇರಬೇಕಾಗಿತ್ತು ಲಕ್ಷ್ಮಿ. ಇವನು ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಬೀಗರ ಮೇಲೆ ಕೈ ಮಾಡಿದ್ರೆ ಅವ್ರ ಕಡೆ ಸುಮ್ಮನೆ ಬಿಡ್ತಾರ? ಇವನಿಂದ ನಾವು ಇನ್ನೂ ಏನೇನು ನೋಡ್ಬೇಕೋ ಗೊತ್ತಿಲ್ಲ. ಸಂತು ಹೀಗೆ ಮಾಡ್ದ ಅಂತ ತಂದೆ ತಾಯಿಯಾಗಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತೇನ್ರಿ? ಏನಾದರೂ ಮಾಡಿ ಸಿದ್ಧನ ಭಾವನನ ಒಂದು ಮಾಡ್ಬೇಕ್ರಿ. ಅಮ್ಮ, ಹೌದು ಅತ್ತೆ, ವೆಂಕಿ ಹೇಳ್ತಾ ಇರೋದು ಸತ್ಯ. ಭಾವನಾ ಅಕ್ಕ ಸಿದ್ದು ಅಣ್ಣ ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ಪ್ರೀತಿ ಇಷ್ಟು ಗಟ್ಟಿಯಾಗಿರುವಾಗ ಬೇರೆ ಯಾರಿಂದನೂ ಅವ್ರ ಸಂಬಂಧನ ಸಡ್ಲಗೊಳ್ಸೋಕ್ಕಾಗಕ್ಕಿಲ್ಲ. ಎಲ್ಲ ಬರ್ಕೊಂಡ್ಯಾ? ಆಯ್ತು, ಕೊಡ್ಲಾಗಾರೆ? ಏನ್ರಿ, ಈ ದುಡ್ಡು ನೀವೇನೋ ಗ್ಯಾರೇಜಿಗೆ ಸಾಮಾನು ತಗೋಬೇಕು ಅಂದ್ರಲ್ಲ ಅದಕ್ಕೆ. ಆಮೇಲೆ ಇದು ಗ್ಯಾರೇಜ್ ದೊಡ್ಡದು ಮಾಡೋಕ್ಕೆ ಉಳಿತಾಯ ಮಾಡಬೇಕು ಅಂದರೆ ಆ ಉಳಿತಾಯಕ್ಕೆ ಹೋಗೋ ಹಣ, ಸರಿನಾ? ಇನ್ನು ಇಷ್ಟು ಉಳಿದಿದೆ. ಲಕ್ಷ್ಮಿ,
ಮನೆ ಖರ್ಚಿಗೆ ಅಂತ ಒಂದು ಸ್ವಲ್ಪ ಎತ್ತಿಟ್ಕೊ. ಏನ್ರಿ, ನಾವೆಲ್ಲ ಕಷ್ಟಪಟ್ಟು ದುಡಿದು ಮನೆಗೆ ಖರ್ಚು ಮಾಡಿಬಿಟ್ರೆ ಉಳಿತಾಯ ಮಾಡೋದು ಹೇಗೆ? ಹೌದು ಮಾವ, ಖರ್ಚನ್ನ ಕಮ್ಮಿ ಮಾಡಿದ್ರೇ ಆದಾಯನ ಉಳ್ಸೋಕ್ಕಾಗೋದು. ಕೇಳಿದ್ರಾ? ಆಹಾ, ಅತ್ತೆ ಸೊಸೆರ್ ಇಬ್ರು ಹೇಳಿ ಮಾಡಿಸ್ತಾ ಇದ್ದೀರಾ. ಲಕ್ಷ್ಮಿ, ಮರ್ತ್ಬಿಟ್ಟಿದ್ದೆ ನೋಡು, ವೆಂಕಿ 2 ತಿಂಗಳಿಂದ ಬೇರೆ ಏನು ಕೆಲಸ ಮಾಡಿಲ್ಲ, ನನ್ನ ಜೊತೆನೇ ಗರಾಜಲ್ಲಿ ಸಹಾಯ ಮಾಡ್ತಾ ಇದ್ದ. ಅವನಿಗೂ ಖರ್ಚಿರುತ್ತಲ್ವಾ, ಅವನಿಗೊಂದು ಸ್ವಲ್ಪ ಕೊಟ್ಬಿಡು. ಅವ್ನು ಮರೆಯೋಕ್ಕಾಗತ್ತಾ? ಪಾಪ, ಅವನ ಸಹಾಯ ಇಲ್ಲದೆ ಇದ್ದರೆ ಈ ಗ್ಯಾರೇಜೇ ಓಪನ್ ಮಾಡ್ತಿರ್ಲಿಲ್ವೋ ಏನೋ. ಅವನ ಕಷ್ಟಕ್ಕೆ ನಾವು ಪ್ರತಿಫಲ ಕೊಡಲೇಬೇಕು. ವೆಂಕಿ, ತಗೋ. ನೀನು ನನ್ನ ಜೊತೆ ಸಹಾಯ ಮಾಡಿದ್ಯಲ್ಲಪ್ಪ ಗರಾಜಲ್ಲಿ, ಅದಕ್ಕೆ ಸಂಬಳ ಇಟ್ಕೋ. ವೆಂಕಿ, ಏ ವೆಂಕಿ, ಏನಾಯ್ತು ಇವನಿಗೆ?